ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಮಾರ್ನಮಿ ಟ್ರೇಲರ್ ಹಬ್ಬ ಮಾಡಿದಷ್ಟೇ ಅದ್ದೂರಿಯಾಗಿ ಬಂದಿದೆ. ಕರಾವಳಿ ಭಾಗದ ಆಚಾರ ವಿಚಾರಗಳನ್ನ, ಸಂಸ್ಕೃತಿ ಸಂಪ್ರದಾಯವನ್ನ ಸಿನಿಮಾ ತೋರಿಸ್ಕೊಡುತ್ತೆ. ಟ್ರೇಲರ್ ಸೂಕ್ಷ್ಮವಾಗಿ ನೋಡಿದ್ರೆ ಸಾಕಷ್ಟು ಪ್ರಶ್ನೆ ಹುಟ್ಟುತ್ತೆ. ಇಲ್ಲಿ ಯಾರು ಯಾರನ್ನ ಸಂಹಾರ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದೇ ಪಾಯಿಂಟ್. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರಾವಳಿ ತೀರದೋಳ್ ಸುದೀಪ್ ಸರ್ ಖಡಕ್ ವಾಯ್ಸ್ ಜೊತೆಗೆ ಮಾರ್ನಮಿ ಸಿನಿಮಾದ ಟ್ರೇಲರ್ ಬಿಡುಗಡೆ ಆಗಿದೆ. ಮೇಕಿಂಗ್ ಆಗಿರ್ಬೋದು, ಮ್ಯೂಸಿಕ್ ಹಾಗೇನೆ BGM ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟ್ರೇಲರ್ ಬಗ್ಗೆ ಹೇಳೋದಾದ್ರೆ, ನರೇಟರ್ ಹೇಳೋ ಮಾತಿನಿಂದಲೇ ಗೊತ್ತಾಗುತ್ತೆ ಇದು ಚೇತು ಅನ್ನೋ ಯುವಕನ ಬಗ್ಗೆ ಹೇಳ್ತಾ ಇರುವಂತಹ ಕತೆ ಅಂತ. ಅಲ್ಲಿಗೆ ಹೀರೋ ಕ್ಯಾರೆಕ್ಟರ್ ಮೇಲೆ ಪೂರ್ತಿ ಕತೆ ಟ್ರಾವೆಲ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂತಹ ಮತ್ತೊಂದು ವಿಚಾರ ಏನಂದ್ರೆ, ಟ್ರೇಲರ್ ಆರಂಭದಲ್ಲಿ ನಾಯಕ ಚಿಕ್ಕ ಹುಡುಗ, ಅಲ್ಲಿ ಮಾರ್ನಮಿ ಪ್ರಸ್ತಾಪ ಆಗುತ್ತೆ. ಇನ್ನು ಟ್ರೇಲರ್ ಎಂಡಿಂಗ್ ನಲ್ಲಿ ನಾಯಕ ಹುಲಿ ವೇಷ ಹಾಕೋದಕ್ಕೆ ಹೊರಟಿದ್ದಾನೆ, ಅಲ್ಲೂ ಕೂಡ ಮಾರ್ನಮಿ ಪ್ರಸ್ತಾಪ ಆಗುತ್ತೆ. ಇದನ್ನ ನೋಡಿ ನನ್ಗನ್ಸಿದ್ದು, ಕಾಲ ಕಳೆದ ಹಾಗೆ ಇಲ್ಲಿ ಒಂದು ಪಾತ್ರ ಬೆಳೆದು ದೊಡ್ಡದಾಗಿದೆ. ಅದ್ರ ಜೊತೆಗೆ ಹಬ್ಬದ ರೀತಿ ರಿವಾಜು ಕೂಡ ಬದಲಾಗಿದೆ. ಆತ ಚಿಕ್ಕೋನಿದ್ದಾಗ ಹುಲಿ ವೇಷ ತೊಡೋದು ನಂಬಿಕೆ ಹಾಗೇನೆ ಸಂಪ್ರದಾಯದ ಪ್ರತೀಕ ಆಗಿದ್ರೆ, ಕಾಲ ಕಳೆದು ಅವನು ದೊಡ್ಡವನಾದಾಗ ಹುಲಿ ವೇಷ ಪ್ರತಿಷ್ಠೆಯ ಪ್ರತೀಕ ಆಗಿದೆ. ಈ ಸ್ಪೆಸಿಫಿಕ್ ಪ್ಲಾಟ್ ನನಗೆ ತುಂಬಾ ಇಷ್ಟ ಆಯಿತು. ಕಾಲ ಕಳೆದ ಹಾಗೆ ನಮ್ಮ ಆಚರಣೆ ಆಗಿರ್ಬೋದು, ಹಬ್ಬ ಸಂಪ್ರದಾಯಗಳನ್ನ ನಾವು ನಮ್ಮ ದೊಡ್ಡಸ್ತಿಗೆ ಪ್ರತಿಷ್ಠೆಗೆ ನಮ್ಮ ಹೆಸರಿಗೋಸ್ಕರ ಆಚರಣೆ ಮಾಡೋ ಹಂತಕ್ಕೆ ಬಂದಿದ್ದೀವಿ ಅಂತ ಈ ರೀತಿ ಹೇಳ್ತಾ ಇರ್ಬೋದಾ ಅಂತ ನನ್ಗನ್ನಿಸ್ತು. ಇಲ್ಲಿ ನನಗೆ ಬಂದಿರುವಂತಹ ಪ್ರಶ್ನೆ ಏನಂದ್ರೆ, ಕೊನೆಯಲ್ಲಿ ನಾಯಕ ಹುಲಿ ವೇಷ ತೊಡೋದು ಇನ್ನೊಂದು ಗುಂಪಿಗೆ ಇಷ್ಟ ಆಗ್ತಾ ಇಲ್ಲ, ಯಾಕೆ? ನಾಯಕ ಅನ್ಯ ಜಾತಿಗೆ ಸೇರಿದವನು ಅಂತ ಇರಬಹುದಾ? ಹಾಗಾದ್ರೆ ಈ ಕತೆ ಜಾತಿ ಭೇದದ ಬಗ್ಗೆ ಮಾತಾಡುತ್ತಾ? ಇದಕ್ಕೆ ಉತ್ತರ ಸಿಗ್ಬೇಕು ಅಂದ್ರೆ ಸಿನಿಮಾ ಬಿಡುಗಡೆ ಆಗ್ಬೇಕು. ಮಾರ್ನಮಿ ಅಂದ್ರೆ 10 ದಿನಗಳ ಕಾಲ ನಡೆಯೋ ಹಬ್ಬ. ದೇವಿ ಬೇರೆ ಬೇರೆ ಅವತಾರ ತಾಳಿ ದುಷ್ಟರನ್ನ ಸಂಹಾರ ಮಾಡ್ತಾಳೆ ಅನ್ನೋದು ಪ್ರತೀತಿ. ಇನ್ನು ಸುದೀಪ್ ಅವರ ವಾಯ್ಸ್ ನಲ್ಲಿ ಕೇಳೋ ಧರಣಿ ಮಂಡಲ ಕತೆ ಕೂಡ ಸಂಹಾರದ ಬಗ್ಗೆನೇ ಮಾತಾಡುತ್ತೆ. ಪ್ರಾಮಾಣಿಕ ಹಸುನ ಕೊಲ್ಲೋಕೆ ಮನಸ್ಸಾಗದೆ ಹುಲಿ ತನ್ನ ಪ್ರಾಣ ತಾನೇ ಕಳ್ಕೊಳ್ಳುತ್ತೆ. ಈ ಎರಡೂ ಎಲಿಮೆಂಟ್ ನಲ್ಲಿ ಕಾಣೋದು ಸಂಹಾರ. ಅಲ್ಲಿಗೆ ಇದು ಕೂಡ ಸಂಹಾರದ ಕತೆ ಅನ್ಸುತ್ತೆ. ಇಲ್ಲಿ ಯಾರು ಯಾರನ್ನ ಸಂಹಾರ ಮಾಡ್ತಾರೆ ಅಂಡ್ ಯಾಕೆ ಮಾಡ್ತಾರೆ ಅನ್ನೋದು ಪಾಯಿಂಟ್. ಈ ಪಾಯಿಂಟ್ ಬಗ್ಗೆ ಕ್ಲಾರಿಟಿ ಸಿಗಬೇಕು ಅಂದ್ರೆ ಸಿನಿಮಾ ನೋಡಬೇಕು. ಒಟ್ಟಾರೆ ಟ್ರೇಲರ್ ಅಂತೂ ಸೂಪರ್ ಆಗಿದೆ. ಅರುಣ್ ರಾಜ್ ಅವರ ಆಕ್ಷನ್ ಬ್ಲಾಗ್ಸ್, ಚರಣ್ ರಾಜ್ ಅವರ ಮ್ಯೂಸಿಕ್, ಶಿವಸೇನಾ ಅವರ ಕ್ಯಾಮ್ರಾ ಕೆಲಸ ಎಲ್ಲವೂ ಕೂಡ ಟ್ರೇಲರ್ನ ಅಪ್ಲಿಫ್ಟ್ ಮಾಡಿದೆ. ಇನ್ನು ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗೋ ಹಾಗೆ ಮಾಡಿದೆ. ಸ್ವರಾಜ್ ಶೆಟ್ಟಿ ಹಾಗೇನೆ ಜ್ಯೋತಿ ಶೆಟ್ಟಿ ಇವರಿಬ್ಬರ ಅಪಿಯರೆನ್ಸ್ ಅಂತೂ ವರ್ಣನೆ ಮಾಡೋಕೆ ಆಗಲ್ಲ, ಅಷ್ಟು ರಗಡ ಕಾಣಿಸ್ಕೊಳ್ತಾ ಇದ್ದಾರೆ. ರಿತ್ವಿಕ್ ಹಾಗೇನೆ ಚೈತ್ರಾ ಜೆ ಆಚಾರ್ ಇಬ್ಬರಿಗೂ ಕೂಡ ಈ ಸಿನಿಮಾ ಬೇರೆನೆ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ಸುತ್ತೆ. ಸುದೀಪ್ ಅವರ ವಾಯ್ಸ್ ಟ್ರೇಲರ್ನ ತೂಕ ಹೆಚ್ಚು ಮಾಡಿದೆ. ಅವರ ವಾಯ್ಸ್ ಅಲ್ಲದೆ ಬೇರೆ ಯಾರದೇ ಧ್ವನಿ ಇದ್ದಿದ್ರು ಕೂಡ ಇಷ್ಟು ಮಜಾ ಸಿಗ್ತಾ ಇರಲಿಲ್ಲ ಅಂತ ಕೂಡ ಅನ್ಸುತ್ತೆ. ಒಟ್ಟಾರೆ ರಿಷಿತ್ ಶೆಟ್ಟಿ ಮಾರ್ನಮಿ ಟ್ರೇಲರ್ ಮೂಲಕ ನಮ್ಮ ಹತ್ರ ಒಳ್ಳೆ ಸ್ಟಫ್ ಇದೆ ಅಂತ ಜನರಿಗೆ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಪೂರ್ತಿ ಸಿನಿಮಾ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಇದ್ದಿದ್ದೇ ಆದ್ರೆ ಸಿನಿಮಾ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ. ಇದಿಷ್ಟು ಟ್ರೇಲರ್ ನೋಡಿ ನನ್ಗನ್ಸಿದ್ದು. ನಿಮ್ಗೇನ್ ಅನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ನವೆಂಬರ್ 21ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ನಾವೆಲ್ಲರೂ ಕೂಡ ಈ ಸಿನಿಮಾವನ್ನ ನೋಡೋಣ. ಇದಾಗಿತ್ತು ಮಾರ್ನಮಿ ಸಿನಿಮಾದ ಟ್ರೇಲರ್ ರಿವ್ಯೂ. ಮತ್ತಷ್ಟು ಸಿನಿಮಾ ರಿವ್ಯೂಸ್ಗಳಿಗಾಗಿ, ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸೌತ್ ಟಾಕೀಸ್.